ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ KPTCL ಬೆಸ್ಕಾಮ್ ಮತ್ತು ಹೆಸ್ಕಾಮ್ ಪವರ್ ಮ್ಯಾನ್ನ ಒಂದು ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಎಲ್ಲರಿಗೂ ಇರುವಂತಹ ಒಂದು ಗೊಂದಲ ಏನಪ್ಪ ಅಂತಂದರೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಯಾವಾಗ ಮಾಡಿಸ್ಬೇಕು, ಓಕೆ, ಅದು ಏನಾದರೂ ಮೆಸೇಜ್ ಬರುತ್ತಾ ಹೇಗೆ ಎಂಬುದನ್ನು ಡೀಟೇಲಾಗಿ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್. ಈಗ ಹೆಸ್ಕಾಮ್ ಬಗ್ಗೆ ಮೊದಲದಾಗಿ ಹೇಳೋದಾದರೆ ಈಗಾಗಲೇ ಏನಪ್ಪ ಅಂತಂತಂದರೆ ಸ್ನೇಹಿತರೆ, ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ನಡೀತಾ ಇದೆ. ಓಕೆ, ಅದು ಕಂಪ್ಲೀಟ್ ಆದ ತಕ್ಷಣ ನಿಮ್ಮದು ಇನ್ನುಳಿದಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಬೆಸ್ಕಾಮ್ದು ಸಹ ನೆಕ್ಸ್ಟ್ ಪ್ರೊಸೆಸ್ಸು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್. ಈ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮುಗಿದ ನಂತರ ನಿಮಗೆ ಏನಪ್ಪ ಅಂತಂತಂದರೆ ಬೆಸ್ಕಾಮ್ ಆಗಿರ್ಬೋದು ಹೆಸ್ಕಾಮ್ ಆಗಿರ್ಬೋದು ಇಬ್ಬರಿಗೂ ಸಹ ಏನಾಗುತ್ತೆ ಅಂತಂದರೆ ಮೆಸೇಜ್ ಬರುತ್ತೆ. ಯಾರು ಮೆಸೇಜ್ ಬರುತ್ತೋ ಅವರು ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸಿದರೆ ಓಕೆ. ಈಗ ನಾನು ಮಾಡಿಸ್ಬೇಕಾ ನೀವು ಮಾಡಿಸ್ಬೇಕಂತ ಕೇಳ್ತಿರಲ್ಲ, ಮೆಸೇಜ್ ಯಾರಿಗೆ ಬರುತ್ತೋ ಅವರೆಲ್ಲರೂ ಸಹ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಅಫಿಷಿಯಲಾಗಿ ನಿಮಗೆ ಬೆಸ್ಕಾಮ್ ಮತ್ತು ಹೆಸ್ಕಾಮ್ ಅವರ ಕಡೆಯಿಂದನೇ ಮೆಸೇಜ್ ಬರುತ್ತೆ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಂತ. ಇನ್ನು ಉಳಿದಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹ ಆಟೋಮೆಟಿಕ್ಕಾಗಿ ನಡೆಯುತ್ತಾ ಹೋಗ್ತದೆ. ಅದರಲ್ಲಿ ನಿಮ್ಮದು ಯಾವುದೇ ರೀತಿಯಾದಂತಹ ನೀವೇನು ಮಾಡುವಂತಿಲ್ಲ, ಓನ್ಲಿ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸಿದರೆ ಆಯಿತು ಸ್ನೇಹಿತರೆ. ಓಕೆ, ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸೋದು ಮಾತ್ರ ನೀವು, ಬಟ್ ಅವ್ರು ಯಾವಾಗ ಮಾಡಿಸ್ಬೇಕೆಂಬುದನ್ನು ಅವರೇ ನಿಮಗೆ ಏನು ಮಾಡ್ತಾರೆ ಅಂತಂದರೆ ತಿಳಿಸ್ತಾರೆ. ಓಕೆ, ಇದರ ಬಗ್ಗೆ ನಿಮಗೆ ಇದಂತಹ ಡೌಟು ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.